ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನೀವು ಆಪ್ಷನ್ ಎಂಟ್ರಿನ ಹೇಗೆ ಮಾಡಬೇಕು, ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೋಡಿಕೊಂಡು ಅಥವಾ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಂಡು ನೀವು ಹೇಗೆ ಆಪ್ಷನ್ ಎಂಟ್ರಿನ ಮಾಡಬೇಕು, ಸಾಫ್ಟ್ವೇರ್ಗಳು ಅದನ್ನು ಹೇಗೆ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ಯಾವ ಕಾಲೇಜಿನ ಹೇಗೆ ಅಲಾಟ್ ಮಾಡುತ್ತೆ, ನಿಮ್ಗೆ ಅದು ನೀವು ಆಪ್ಷನ್ ಎಂಟ್ರಿ ಆರ್ಡರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲದರ ಬಗ್ಗೆ ತಿಳಿಸ್ತೇನೆ ಸ್ಟೂಡೆಂಟ್ಸ್. ಅದಕ್ಕೂ ಮುಂಚೆ ಯಾರಿಗಾದ್ರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ KCET 2024 ಕಾಮಿಡ್ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ 2024 ಅಂತ ನೇಮ್ ಇಟ್ಟಿದ್ದೇವೆ. ಇದ್ರದ್ದು ಫೀಸ್ ಬಂದ್ಬಿಟ್ಟು 500 ರೂಪೀಸ್ ಆಗಿರುತ್ತೆ. ಈ ನಂಬರ್ಗೆ ನಂಗೆ ಮೆಸೇಜ್ ಹಾಕಿ ನೀವು ಎನ್ರೋಲ್ ಆಗಿ ನಿಮಗೆ ಕಾಲೇಜ್ ಲಿಸ್ಟನ್ನು ಕೊಡಲಾಗುತ್ತೆ. ನಿಮ್ಮ ಕ್ಯಾಟಗರಿ ವೈಸ್ ಕಾಲೇಜ್ ಲಿಸ್ಟನ್ನು ಕೊಡ್ತೇವೆ ಮತ್ತು ಪ್ರೀವಿಯಸ್ ಇಯರ್ನ ಕಟ್ ಆಫ್ನ ವೈಸ್ ಅದನ್ನು ಡಿಕ್ರೀಸಿಂಗ್ ಆರ್ಡರ್ಲಿ ಕೊಡ್ತೇವೆ. ರ್ಯಾಂಕ್ ವೈಸ್ ಕಟ್ ಆಫ್ ವೈಸ್ ಡಿಕ್ರೀಸಿಂಗ್ ಆರ್ಡರಲ್ಲಿ PDF ಫಾರ್ಮೆಟಲ್ಲಿ ಕೊಡ್ತೇವೆ. ಅದಾದ ನಂತರ ನಿಮಗೆ ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ ನಿಮಗೆ ಪರ್ಸನಲ್ ಗೈಡೆನ್ಸನ್ನು ಕೊಡಲಿಕ್ಕಾಗುತ್ತೆ ಸ್ಟೂಡೆಂಟ್ಸ್. ಕಾಲ್ ಮಾಡ್ಕೊಂಡು ಅದರಿಗೆ ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ. ಈಗ ಆಲ್ರೆಡಿ ಎಲ್ಲರಿಗೂ ಆಲ್ಮೋಸ್ಟ್ ಹೆಚ್ಚಿನ ಕ್ಯಾಟಗರಿ ಅವ್ರದ್ದು PDF ರೆಡಿ ಆಗಿದೆ. PDF ಅನ್ನು ಶೇರ್ ಮಾಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಒಂದು 40 to 50% ಸ್ಟೂಡೆಂಟ್ಸ್ಗಳಿಗೆ ಪರ್ಸನಲ್ ಕೌನ್ಸಿಲಿಂಗು ಕೂಡ ಆಗಿದೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ 1-to-1 ಓವರ್ ದ ಕಾಲ್. ನೀವು ಯಾವ ಕಾಲೇಜನ್ನು ಇಡಬೇಕು, ಯಾವ ಕೋರ್ಸನ್ನು ಇಡಬೇಕು, ಯಾಕೆ ಇಡಬೇಕು, ನಿಮ್ಗೆ ಯಾವುದು ಸಿಗುತ್ತೆ ಅದ್ರ ಬಗ್ಗೆ ಕೂಡ ಗೈಡೆನ್ಸ್ ಕೊಡಲಾಗುತ್ತೆ ಸ್ಟೂಡೆಂಟ್ಸ್. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ. ಟಿಲ್ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ. ಓಕೆ, ಶಾರ್ಟ್ ಲೈನ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಕಾಮಿಡ್ಗೆ ಅನ್ನೋದು ನಾಳೆ ಲಾಸ್ಟ್ ಡೇಟ್ ಇದೆ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಒಂದು ಸಾಫ್ಟ್ವೇರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ದೇ ವಿಲ್ ಸ್ಟಾರ್ಟ್ ದ ಕೌನ್ಸಿಲಿಂಗ್. ಸೊ KCET ಕೂಡ ನೀಟಿದು ರಿಸಲ್ಟ್ ಹೇಗಿದ್ರು ವಿದಲ್ಡ್ ಆಗಿದೆ. ಕೋರ್ಟ್ ಅದನ್ನು ಇದು ಮಾಡ್ಲಿಕ್ಕೆ ಹೇಳಿದ್ದಾರೆ, ತಡೆಯಾಜ್ಞೆ ಕೊಟ್ಟಿದ್ದಾರೆ. ಬಟ್ ಆದರೂ ಕೂಡ ಏನಂತ ಹೇಳ್ತಾ ಇದ್ದಾರೆ ಕೇಳಿದ್ರೆ, ಯಾರ್ಯಾರಿಗೆ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರು ಆ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಎಕ್ಸಾಮ್ ಕಂಡಕ್ಟ್ ಮಾಡೋ ಇದಿದೆ ಅಂತ ನ್ಯೂಸ್ ಬಂದಿದೆ. ಬಟ್ ಡೋಂಟ್ ವರಿ ಅಬೌಟ್ ದಟ್. ಜಸ್ಟ್ KCET ಆಗ್ತಾ ಇರುತ್ತೆ. ಜಸ್ಟ್ ಬಿ ಪ್ರಿಪೇರ್ಡ್ ಮೆಂಟಲಿ ಫಿಸಿಕಲಿ. ಓಕೆ ಸ್ಟೂಡೆಂಟ್ಸ್, ಈಗ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ, ಆಪ್ಷನ್ ಎಂಟ್ರಿ ಬಗ್ಗೆ. ನೋಡಿ ಸ್ಟೂಡೆಂಟ್ಸ್, ಆಪ್ಷನ್ ಎಂಟ್ರಿ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂತ ಕೇಳಿದರೆ ನಿಮಗೆ ಈಗ ಫಸ್ಟ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವುದಿರಬೇಕು ಹೇಳಿದರೆ, ಟಾಪಲ್ಲಿ ನಿಮಗೆ 100% ಸಿಗೋದಿಲ್ಲ ಸ್ಟೂಡೆಂಟ್ಸ್. ಅಂಥ ಕಾಲೇಜ್ಗಳು ಯಾವತ್ತೂ ಟಾಪಲ್ಲಿ ಇರಬೇಕು. ಅದು ಯಾಕಂತ ನಾನು ನಿಮಗೆ ಹೇಳ್ತೇನೆ, ಆಯಿತಾ. ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕ್ ಒಂದು 7,000 ಇದೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಫಾರ್ ಎಕ್ಸಾಂಪಲ್ 7Kಗೆ ನಿಮಗೆ RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಆಗೋದಿಲ್ಲ. 100% RV ಕಾಲೇಜಲ್ಲಿ ಸೀಟ್ ಆಗೋದಿಲ್ಲ. ಯು ಮೈಟ್ ಬಿ ಎನಿ ಕ್ಯಾಟಗರಿ ಎಕ್ಸೆಪ್ಟ್ SC ST ಕ್ಯಾಟಗರಿ ಬಿಟ್ಟು ಬೇರೆ ಯಾರಿಗೂ ಕೂಡ 7Kಗೆ RVಯಲ್ಲಿ ಆಗೋದು ತುಂಬ ಕಷ್ಟ. RVನ ನಾನು ಇಲ್ಲಿ ಕೊಟ್ಟರೆ, ಇಲ್ಲಿ CS IS AIML ಆಗಿದೆ ಅಂತ ಅಂದ್ಕೊಳ್ಳಿ. ಆಮೇಲೆ MSRIT ಹಾಕಿದ್ದೇನೆ, ಇಲ್ಲಿದೆ. ಆಮೇಲೆ ಇದು ಹಾಕಿದ್ದೇನೆ, BMS ಹಾಕಿದ್ದೇನೆ, PES ಹಾಕಿದ್ದೇನೆ. ಒಂದಿಷ್ಟು ಯಾವ ಬ್ರಾಂಚ್ಗಳಿದೆ ಅದನ್ನು ಹಾಕಿದ್ದೇನೆ ಅಂತ ಅಂದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕಾಲೇಜ್ ಆಗದೇ ಇದ್ದರೂ ಕೂಡ ನೀವು ಇಲ್ಲಿ ಹಾಕಲೇಬೇಕು. ನಿಮ್ಮ ಟಾಪ್ ಲಿಸ್ಟಲ್ಲಿ 7Kಗೆ ಫಾರ್ ಎಕ್ಸಾಂಪಲ್ ನಿಮ್ಮ PES ಸಿಗುತ್ತೆ ಅಂತ ಅಂದ್ಕೊಳ್ಳಿ, ರಿಂಗ್ ರೋಡ್ ಕ್ಯಾಂಪಸ್. ಬಟ್ ನಿಮ್ಮ ಟಾಪ್ ಲಿಸ್ಟಲ್ಲಿ ನಿಮಗೆ 100% ಸಿಗದೇ ಇರೋ ಕಾಲೇಜು ಇಲ್ಲಿರಬೇಕು, ನೆನ್ಬಿಟ್ಕೊಳ್ಳಿ, ಆಯಿತಾ. ಮಿಡ್ಲಲ್ಲಿ ಏನಿರಬೇಕು ಅಂತ ಕೇಳಿದರೆ, ಮಿಡ್ಲಲ್ಲಿ ಲಾಸ್ಟ್ ಟೈಮ್ನ ಕಟ್ ಆಫ್ನ ಪ್ರಕಾರ ನಿಮಗೊಂದು 70 to 80% ಚಾನ್ಸ್ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕ್ ಈಗ 7K ಇದೆ ನಿಮ್ಗೆ ಈಗ ಸದ್ಯಕ್ಕೆ. ಬಟ್ ಲಾಸ್ಟ್ ಇಯರ್ನ ಕಟ್ ಆಫ್ನ ಪ್ರಕಾರ BMS ಅಲ್ಲಿ ಒಂದು 6Kಗೆ ಆಗಿದೆ, ಇನ್ಫಾರ್ಮೇಷನ್ ಸೈನ್ಸ್ ಯಾವುದೊಂದು ಆಗಿದೆ. ಸೊ ಅವಾಗ ಇದು ಆಗೋ ಚಾನ್ಸಸ್ ನಿಮ್ಗೊಂದು 70 to 80% ಇದೆ. ಯಾಕಂತ ಕೇಳಿದರೆ 6Kಗೆ ಆಗಿದೆ ಅಂದರೆ ಈ ಟೈಮ್ ಒಂದು ಇನ್ಕ್ರೀಸ್ ಆಗ್ಬೋದೇನೋ. ಬಿಕಾಸ್ ಸೀಟ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಕಾಂಪಿಟೇಷನ್ ಕಡಿಮೆ ಆಗಿ, ಅಥವಾ ನನ್ನ ಕ್ಯಾಟಗರಿಲಿ ಯಾರು ಇಲ್ಲದೆ ಇದ್ರೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಇರೋದನ್ನು 70 to 80% ಚಾನ್ಸಸ್ ಇರೋ ಕಾಲೇಜಿನ ಮಿಡಲ್ ಹಾಕ್ಬೇಕು. ಎಟ್ ದ ಎಂಡ್ ನಿಮ್ಗೆ ಯಾವುದು 100% ಸಿಗುತ್ತೆ ನೋಡಿ, ಆ ಕಾಲೇಜನ್ನು ಯಾವತ್ತೂ ಎಟ್ ದ ಎಂಡ್ ಹಾಕ್ಬೇಕು ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು, ನಮ್ಮ ಏಕಲವ್ಯ ಗ್ರೂಪಿಗೆ ಸೇರಿದವರಿಗೆ ನಾನು ಪ್ರತಿಯೊಬ್ಬರಿಗೆ ಇದನ್ನು ಗೈಡೆನ್ಸ್ ಕೊಡ್ತೇನೆ, ಎಲ್ಲಿ ಯಾವ ಕಾಲೇಜನ್ನು. ಯಾಕಂತ ಕೇಳಿದ್ರೆ ನಾನು ರ್ಯಾಂಕ್ ವೈಸ್, ಕಟ್ ಆಫ್ ವೈಸ್ ಮತ್ತು ಟಾಪ್ ಕಾಲೇಜಿನ ಲಿಸ್ಟನ್ನು ಕೊಡ್ತೇನೆ. ಆ ಲಿಸ್ಟನ್ನು ಕೊಟ್ಟು ಫಸ್ಟಿಗೆ PDF ಸೆಂಡ್ ಮಾಡ್ತೇನೆ. ಅದಾದ ನಂತರ ಅವ್ರಿಗೆ ಎಲ್ಲರಿಗೂ ಹೇಳ್ತೇನೆ ಯಾವ ಕಾಲೇಜನ್ನು ಎಲ್ಲಿ ಇಡಬೇಕು, ಯಾಕೆ ಇಡಬೇಕು, ಅದೆಲ್ಲದನ್ನು ಗೈಡೆನ್ಸ್ ಕೊಡ್ತೇವೆ. ನಿಮ್ಗೆ ಆ ಗೈಡೆನ್ಸ್ ಬೇಕಿದ್ರೆ ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಗೈಡೆನ್ಸ್ ಸೇರ್ಬೋದು. ಏಕಲವ್ಯ ಗ್ರೂಪಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಓಕೆ, ಇಲ್ಲಿ ನಾನು ಯಾಕೆ 100%, ಮತ್ತೊಂದು ನಿಮ್ಮ ರ್ಯಾಂಕ್ 7K ಇದ್ದರೆ 7Kಗೆ ಲಾಸ್ಟ್ ಟೈಮ್ PES ಅಲ್ಲಿ ಆಗಿದೆ ಅಂತ ಅಂದರೆ ಮೀನಿಂಗ್, PES ಅಲ್ಲಿ ಆಗಿದೆ ಅಂದರೆ ಮೀನಿಂಗ್ ಈ ವರ್ಷನೂ PES ಅಲ್ಲಿ ಆಗಲೇಬೇಕಂತಿಲ್ಲ. ಕಟ್ ಆಫ್ ಕಡಿಮೆನೂ ಆಗ್ಬೋದು. ಅದಕ್ಕೋಸ್ಕರ ನೀವು ನಿಮಗೆ 100% ಸಿಗೋ ಕಾಲೇಜು ಲಾಸ್ಟ್ ಇಯರ್ನ ಕಟ್ ಆಫ್ನ ಪ್ರಕಾರ 7Kವರೆಗೆ ಇದೆಯಲ್ಲ, ಅಪ್ ಟು ಅಟ್ಲೀಸ್ಟ್ ಒಂದು 15 to 20Kವರೆಗೆ, ಲಾಸ್ಟ್ ಇಯರಲ್ಲಿ 15 to 20Kವರೆಗೆ ಯಾವ್ದು ಕಟ್ ಆಫ್ ಆಗಿದೆಯಲ್ಲ ಅದೆಲ್ಲ ಕಾಲೇಜನ್ನು ಪ್ಲೇಸ್ ಮಾಡಲೇಬೇಕು ಕಂಪಲ್ಸರಿ. ನಿಮಗೆ PES ಲಾಸ್ಟ್ ಇಯರ್ 7.2Kಗೆ ಲಾಸ್ಟ್ ಇಯರ್ ಕಟ್ ಆಫ್ ಆಗಿದೆ ಅಂತ ಅಂದ್ಕೊಳ್ಳಿ. ನೀವು ಅನ್ಕೊಂಡಿರ್ತೀರ 7K ಆಗಿದೆ, ನನಗೆ 7K ರ್ಯಾಂಕಿಗೆ ನನಗೆ PES ಸಿಗುತ್ತೆ, ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ. ವೆರಿ ವೆರಿ ಇಂಪಾರ್ಟೆಂಟು. ನಿಮಗೆ ಮತ್ತೆ ಒಂದು ಟೈಮು ಮಾಕ್ ಅಲಾಟ್ಮೆಂಟಲ್ಲಿ ಆಯಿತು, ಆದ ತಕ್ಷಣ ನಿಮ್ಗೆ ಭಾರಿ ಖುಷಿ ಆಗುತ್ತೆ, ಓ ನಂಗೆ PES ಆಗುತ್ತೆ ಅಂತ ನೀವು ಸುಮ್ಮನೆ ಇರ್ತೀರಾ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬರುತ್ತೆ, ಸೀಟ್ ಆಗೋದಿಲ್ಲ.
ಸೆಕೆಂಡ್ ರೌಂಡಲ್ಲಿ ನಿಮಗೆ ಎಡಿಟಿಂಗ್ ಆಪ್ಷನ್ ಇಲ್ಲ, ಅಲ್ಲಿಗೆ ಹೋಯ್ತು. ನೆನಪಿಟ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ 7K ಇದೆ ಅಂತ 7.2ಗೆ ನಂಗೆ ಪೆಸ್ ಸಿಗುತ್ತೆ ಅಂತ ಅಲ್ಲಿಗೆ ಸ್ಟಾಪ್ ಮಾಡೋದಲ್ಲ. ಅಟ್ಲೀಸ್ಟ್ ನಿಮಗೆ 7 ಇದ್ರೆ ಅದ್ರ ಡಬಲ್ 15 to 20K ಆದರೂ ಯಾವ್ಯಾವುದು ಲಾಸ್ಟ್ ಇಯರ್ 15 to 20Kಗೆ ಯಾವ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕ್ ಈಗ ಸಿಕ್ಕಿದೆ ಆ ಕಾಲೇಜನ್ನು ಲಿಸ್ಟ್ ಮಾಡಬೇಕು ಬಿಲೋ. ಯಾಕಂತ ಕೇಳಿದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಫಸ್ಟ್ ರೌಂಡಲ್ಲಿ ಇವಾಗ ಪೆಸ್ ಆಗಲಿಲ್ಲ, ಪೆಸ್ ಕೆಳಗಡೆ ಫಾರ್ ಎಕ್ಸಾಂಪಲ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದ್ದೀರಿ ಅಂತ ಅಂದ್ಕೊಳ್ಳಿ, ದಯಾನಂದ ಸಾಗರ್ ಆಗುತ್ತೆ, ಅಲೌಟ್ ಆಗುತ್ತೆ ಅಲ್ವಾ. ಈಗ ನೀವು ಇದನ್ನು ಹಿಡ್ಕೊಂಡು ಈ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗನ್ನು ಹಿಡ್ಕೊಂಡು ಸೆಕೆಂಡ್ ರೌಂಡಿಗೆ ಹೋಗ್ಬೋದಲ್ಲ, ಗೊತ್ತಿದೆಯಲ್ಲ ನಿಮಗೆ ಅಪ್ಗ್ರೇಡ್ ಮಾಡಲಿಕ್ಕೆ, ಅದಕ್ಕೆ ಬೇರೆ ವೀಡಿಯೋ ಮಾಡ್ತೇನೆ. ಆವಾಗ ನಿಮಗೆ ಸೆಕೆಂಡ್ ರೌಂಡಿಗೆ ಹೋದಾಗ ನೀವು ಇದರಿಗಿಂತ ಬೆಟರ್ ಕಾಲೇಜಿಗೆ ಟ್ರೈ ಮಾಡ್ತೀರಾ ಹೊರತು ದಯಾನಂದ ಸಾಗರ್ಗಿಂತ ಕೆಳಗಡೆ ಇರುವಂಥ ಕಾಲೇಜ್ ನೀವು ಟ್ರೈ ಮಾಡೋದಿಲ್ಲ. ಅಂದರೆ ಏನು, ನಿಮ್ಮ ಪ್ರಕಾರ ಆರ್ಡರ್ ವೈಸ್ ದಿಸ್ ಇಸ್ ಬೆಟರ್, RVS ನಂಬರ್ 1, ಸೆಕೆಂಡ್ 1 MSRIT, ದೆನ್ BMSc, ದೆನ್ ಪೆಸ್, ಅದಾದ್ಮೇಲೆ ದಯಾನಂದ ಸಾಗರ್. ನನಗೆ ದಯಾನಂದ ಸಾಗರ್ ಸಿಕ್ಕಿದೆ, ನಾನು ಸೆಕೆಂಡ್ ರೌಂಡಿಗೆ ಯಾಕೆ ಹೋಗ್ತಾ ಇದ್ದೇನೆ, ಬೆಟರ್ ಕಾಲೇಜನ್ನು ಟ್ರೈ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಬಿಟ್ಟರೆ ನಾನು ಅದರಿಗಿಂತ ವರ್ಸ್ಟ್ ಕಾಲೇಜನ್ನು ಟ್ರೈ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಮೀನಿಂಗು. ಸೊ ಅದಕ್ಕೋಸ್ಕರ ಯಾವತ್ತು ನಿಮಗೆ 100% ಯಾವುದು ಕಾಲೇಜ್ ಸಿಗೋದಿಲ್ಲ ಕಟ್ ಆಫ್ ಪ್ರಕಾರ ಅದನ್ನು ಹಾಕಿ. ನೀವು ಸುಮ್ಮನೆ ಸರ್ ಅದು ವೇಸ್ಟ್ ನನಗೆ ಸಿಗೋದಿಲ್ಲ ಹಾಕಿ, ಅದಕ್ಕೇನು ಪ್ರಾಬ್ಲಮ್, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ನೀವು ಎಷ್ಟು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರ 100% ಸಿಗದೇ ಇರೋ ಕಾಲೇಜ್ ಟಾಪಲ್ಲಿ ಇರಲಿ, ಒಂದು 70 to 80% ನಿಮ್ಮ ಚಾನ್ಸ್ ಇದೆ. ಲಾಸ್ಟ್ ಟೈಮ್ ಒಂದು ಹತ್ರ ಬಂದಿದೆ, ಈ ವರ್ಷ ಅದು ಕಟ್ ಆಫ್ ಇನ್ಕ್ರೀಸ್ ಆದರೆ ನಂಗೆ ಸಿಗ್ಬೋದೇನೋ ಅಂತಿರೋದನ್ನು ಮಿಡಲಲ್ಲಿ ಇರಿ. ಫೈನಲಿ ಯಾವುದನ್ನು ಇಡಬೇಕಂತ ಕೇಳಿದರೆ ನಿಮ್ಗೆ 100% ಸಿಗೋ ಕಾಲೇಜನ್ನು ಫೈನಲ್ ಇಟ್ಟು 7Kಗಿಂತ ಜಾಸ್ತಿ ಕಾಲೇಜಿಗೂ ಜಾಸ್ತಿ ರ್ಯಾಂಕಿಗೂ ಸಿಕ್ಕಿರೋ ಕಾಲೇಜನ್ನು ನೀವು ಕೆಳಗಡೆ ಇಡ್ತಾ ಬರಬೇಕು ಸ್ಟೂಡೆಂಟ್ಸ್. ಯಾಕಂದರೆ ಸೇಫರ್ ಸೈಡಲ್ಲಿ ಇರಬೇಕಂತ ಹೇಳಿದ್ರೆ ಮಿನಿಮಮ್ ನಿಮ್ಮ 7K ಇದ್ದರೆ ನಿಮಗೆ, ನೀವೀಗ ಜನರಲ್ ಮೆರಿಟ್ ಆಗಿ 7K ಇದ್ರೆ ಮಿನಿಮಮ್ ಒಂದು 25 ಕಾಲೇಜಸ್ಸನ್ನು ಹಾಕಲೇಬೇಕು. ಆ 25 ಕಾಲೇಜಸ್ಸಲ್ಲಿ CS IS ಏನೆಲ್ಲ ಇದೆ ಅದನ್ನು ಹಾಕಲೇಬೇಕು, ಆಯಿತಾ. ಪ್ಲಸ್ ಇಲ್ಲಿ ಬ್ರಾಂಚನ್ನು ನೀವು ಪ್ರಿಫರ್ ಮಾಡ್ತೀರಾ, ಕಾಲೇಜನ್ನು ಪ್ರಿಫರ್ ಮಾಡ್ತೀರಾ, ಅದನ್ನು ಹೇಗೆ ಪ್ಲೇಸ್ ಮಾಡಬೇಕಂತ ಕೇಳಿದರೆ ನೀವು ನಮ್ಮ ಏಕಲವ್ಯ ಗ್ರೂಪಿಗೆ ಸೇರಿದ್ರೆ ನೀವು RVL CS IS ಕಂಟಿನ್ಯೂಸ್ ಆಗಿ ಹಾಕೋದು ಒಳ್ಳೇದಾ, ಅಥವಾ ನೀವು ಬ್ರಾಂಚನ್ನು ಪ್ರಿಫರ್ ಮಾಡಿದ್ರೆ ಯಾವ ರೀತಿ ಹಾಕಿದ್ರೆ ಒಳ್ಳೇದು ಅದನ್ನು ಕೂಡ ನಾವು ಗೈಡ್ ಮಾಡ್ತೇವೆ. ಓಕೆ, ಒನ್ಸ್ ಫಸ್ಟ್ ನಿಮಗೆ PDF ಅನ್ನು ಶೇರ್ ಮಾಡಿ ಅದರ ಟಾಪ್ ಕಾಲೇಜ್ ಲಿಸ್ಟನ್ನು ಕೊಟ್ಟು ರ್ಯಾಂಕ್ ವೈಸ್ ಕಟ್ ಆಫ್ ವೈಸ್, ಅದಾದ ನಂತರ ನೀವು ಅದನ್ನು ಹೇಗೆ ಪ್ಲೇಸ್ ಮಾಡಬೇಕು ಕಾಲೇಜನ್ನು, ಎಷ್ಟು ಕಾಲೇಜನ್ನು ಪ್ಲೇಸ್ ಮಾಡಿದ್ರೆ ನಿಮಗೆ ಬೆಟರ್, ಅದೆಲ್ಲದನ್ನು ಗೈಡೆನ್ಸ್ ಕೊಡ್ತೇವೆ. ಓಕೆ, ಸೊ ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವತ್ತೂ ಸಿಗದೇ ಇರೋ ಕಾಲೇಜ್ ಮೇಲಿರಲಿ, 70 to 80% ಸಿಗೋ ಕಾಲೇಜ್ ಮಿಡಲಲ್ಲಿ ಇರಲಿ, 100% ಸಿಗೋ ಕಾಲೇಜ್ ಕೆಳಗಿರಲಿ, ಇನ್ನು ನಿಮ್ಮ ರ್ಯಾಂಕ್ಗಿಂತ ಜಾಸ್ತಿ ಒಂದು 20K ವರೆಗೆ ಬಂದಿರೋ ಕಾಲೇಜನ್ನು ಇಟ್ಕೊಳ್ಳಿ ಕೆಳಗಡೆ. ಯಾಕಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಯಾವಾಗಲೂ ಕೂಡ ಕಟ್ ಆಫ್ ರ್ಯಾಂಕ್ ಕಡಿಮೆ ಆಗಿ ಆಮೇಲೆ ಕಾಲೇಜ್ ಸಿಗದಿದ್ರೆ ತುಂಬ ಪ್ಯಾನಿಕ್ ಆಗ್ತೀರಾ. ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಗದಿದ್ರೆ ಪ್ಯಾನಿಕ್ ಆಗ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ತುಂಬ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ, ಯಾವುದನ್ನು ತಗೊಂಡು ಏನೇನು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಆಪ್ಷನ್ ಎಂಟ್ರಿಯಲ್ಲಿ ಡೈರೆಕ್ಟ್ ಈ CS IS AML ಹಾಕೋದಲ್ಲ, ಇದು ಕೂಡ ನೋಡೋ ಗುಡ್ ಆರ್ಡರ್. ಈ CS IS AML ಈ ಥರ ಹಾಕಬಾರ್ದು. ಅದು ಹೇಗೆ ಹಾಕಬೇಕು, ಯಾಕೆ ಹಾಕಬೇಕು, ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಹೇಗೆ ಹಾಕಬೇಕು ಅದನ್ನು ನಾನು ಹೇಳಿಕೊಡ್ತೇನೆ, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಆಪ್ಷನ್ ಎಂಟ್ರಿ ಮಾಡುವಾಗ ಯೋಚನೆ ಮಾಡ್ಕೊಳ್ಳಿ. ಇದು ಗೊತ್ತಾಗಿದೆಯಲ್ಲ, ಫಸ್ಟಿಗೆ 100% ಸಿಗದೇ ಇರೋ ಕಾಲೇಜ್, ಸೆಕೆಂಡ್ ನಿಮಗೆ ಒಂದು 70 to 80% ಚಾನ್ಸ್ ಇದೆ ಆ ಕಾಲೇಜು, ಸೆಕೆಂಡ್. ಥರ್ಡ್ ಒಂದು 90 to 95% ಚಾನ್ಸ್ ಇರೋ ಕಾಲೇಜ್. ಫೈನಲಿ ನಿಮಗೆ 100% ಚಾನ್ಸ್ ಇರೋ ಕಾಲೇಜ್. ಅದ್ರ ಕೆಳಗಡೆ ಈ 7K ಮೇಲ್ಗಡೆ ಏನಿದೆ ಅದೆಲ್ಲ ಅಪ್ ಟು ಒಂದು 20K ಆದರೂ ಮಾಡಬೇಕು. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ, 20Kನೇ ರ್ಯಾಂಕ್ ಬಂದಿದ್ದರೆ ಅಪ್ ಟು 40K ಲಾಸ್ಟ್ ಇಯರ್ ಎಲ್ಲಿ ಕಟ್ ಆಫ್ ಆಗಿದೆ ಅದಾದರೂ ಮಾಡಬೇಕು. ಅದು ಆರ್ಡರ್ ಮಾಡುವಾಗ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಯಾವ ಬ್ರಾಂಚನ್ನು ಕಂಟಿನ್ಯೂಸ್ ಆಗಿ ಆಗ್ತಾ ಬರೋದಲ್ಲ. ಯಾಕಂದರೆ ಅದಕ್ಕೂ ಕೂಡ ಇದಿದೆ, CS IS ಕೋರಾ AML ECನ ಅದನ್ನೆಲ್ಲ ಹಾಕಬೇಕು. ಓಕೆ, ಅದೆಲ್ಲ ಇಂಪಾರ್ಟೆಂಟ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಯಾರಿಗಾದ್ರೂ ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕಿದ್ರೆ, ಕೌನ್ಸಿಲಿಂಗ್ ಹೆಲ್ಪ್ ಬೇಕಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು ಪೇಯ್ಡ್ ಕೋರ್ಸ್ ಆಗಿರುತ್ತೆ, 500 ರೂಪೀಸು. ತುಂಬ ಚೀಪಲ್ಲಿ ಹೇಳಿಕೊಡ್ತಾ ಇದ್ದೇವೆ ನಾವು. ಯಾಕಂದರೆ ನಾನು ಎಷ್ಟು ಟೈಮ್ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತೇನೆ, ಬಟ್ ತುಂಬ ಬಿಸಿ ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ, ಬಿಟ್ಟರೆ ಆಲ್ಮೋಸ್ಟ್ ರಿಸೀವ್ ಮಾಡ್ತೇನೆ ಅಥವಾ ಮೆಸೇಜಿಂದ ರಿಪ್ಲೈ ಮಾಡ್ತೇನೆ. ಓಕೆ, ಅದು ಪರ್ಸ್ನಲಿ ನಾನೇ ಮಾಡ್ತೇನೆ ಸ್ಟೂಡೆಂಟ್ಸು. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಈ ವಿಡಿಯೋ ಒಂದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.